ನಮಸ್ಕಾರ ರೀ ಎಲ್ಲರಿಗೂ. ನಮ್ಮ ಪಾಕಸಂಗಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಹಲವಾರು ರೀತಿಯಲ್ಲಿ ಮಾಡೋ ಈ ರುಚಿಕರವಾದ ಸ್ವಾದಿಷ್ಟವಾದ ಅಪ್ಪಿ ಪಾಯಸನ ಬರೀ ಗೋಧಿ ಹಿಟ್ಟನ್ನು ಬಳಸಿ ಸರಿಯಾದ ಅಳತೆಯಲ್ಲಿ ಸುಲಭವಾಗಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ ಇವತ್ತು. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಳ್ಳೋಣ. ಇದಕ್ಕೆ ಈಗ ಒಂದು ಸಣ್ಣ ಚಮಚದಷ್ಟು ತುಪ್ಪನ ಹಾಕಿ ಹಿಟ್ಟಿನ ಜೊತೆ ಸರಿಯಾಗಿ ಕಲಿಸ್ಕೋಬೇಕು. ಹಿಂಗೆ ತುಪ್ಪ ಹಾಕಿ ಕಲಿಸೋದ್ರಿಂದ ಪುರಿ ಬಹಳ ಗರಿಗರಿಯಾಗಿ ಬರ್ತಾವೆ, ಅಲ್ದ ಪಾಯಸ ತಿನ್ನುವಾಗ ಬಹಳ ಒಳ್ಳೆ ರುಚಿನ ಕೊಡ್ತದ. ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಹಿಟ್ಟನ್ನು ಗಟ್ಟಿಯಾಗಿ ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಕಲಸಿರೋ ಹಿಟ್ಟನ್ನು ಮುಚ್ಚಿಟ್ಟು 10 ನಿಮಿಷದವರೆಗೂ ನೆನೆಲಿಕ್ಕೆ ಬಿಡಬೇಕು. 10 ನಿಮಿಷ ಆದಮೇಲೆ ಹಿಟ್ಟನ್ನು ಇನ್ನೊಂದು ಸರಿ ನಾದಿ ಸಣ್ಣ ಸಣ್ಣ ಉರುಳೆಗಳನ್ನ ಮಾಡ್ಕೋಬೇಕು. ಈ ಹಿಟ್ಟಿನ ಅಳತೆಯಲ್ಲಿ 9 ಉರುಳೆಗಳು ಆಗ್ಯಾವು. ಈಗ ಒಂದೊಂದೇ ಉರುಳೆಗಳನ್ನ ತಗೊಂಡು ಹಿಟ್ಟು ಅಥವಾ ಎಣ್ಣೆ ಹಾಕಿ ಸಾಮಾನ್ಯವಾಗಿ ನೀವು ಪುರಿನ ಹೇಗೆ ಲಟ್ಟಿಸ್ತೀರಲ್ಲ ಅದೇ ರೀತಿನ ಲಟ್ಟಿಸ್ಕೋಬೇಕು. ಶೇಪ್ ಹೆಂಗಿದ್ರೂ ಪರವಾಗಿಲ್ಲ, ಆದರೆ ಪುರಿಗಿಂತ ಸ್ವಲ್ಪ ತೆಳುವಾಗಿನ ಲಟ್ಟಿಸ್ಕೋಬೇಕು. ನೋಡ್ರಿ ಇಲ್ಲೇ ನಾನು ತೋರಿಸ್ತೀನಿ, ಇಷ್ಟು ತೆಳುವಾಗಿದ್ದರೆ ಸಾಕು. ಈಗ ಇದಕ್ಕೆ ಒಂದು ಫೋರ್ಕ್ ಅಥವಾ ಚಾಕುವಿನ ಸಹಾಯದಿಂದ ಈ ರೀತಿ ರಂಧ್ರಗಳನ್ನ ಮಾಡ್ತಾ ಹೋಗೋಣ. ಈ ರೀತಿ ಮಾಡೋದ್ರಿಂದ ನಾವು ಪುರಿನ ಎಣ್ಣೆಲಿ ಹಾಕಿ ಕರಿಯುವಾಗ ಉಬ್ಬಿ ಮೃದುವಾಗಿ ಬರಂಗಿಲ್ಲ. ಅಪ್ಪಿ ಪಾಯಸಕ್ಕೆ ನಾವು ಕರಿಯೋ ಪುರಿಗಳು ಹೆಚ್ಚು ಗರಿಗರಿಯಾಗಿದ್ರೆ ರುಚಿ. ಈಗ ಕಾದಿರೋ ಎಣ್ಣೆಯಲ್ಲಿ ನಾವು ಮಾಡಿಟ್ಕೊಂಡಿರೋಂತಹ ಪುರಿಗಳನ್ನ ಒಂದೊಂದನ್ನೇ ಹಾಕಿ ಎರಡು ಬದಿಯಲ್ಲೂ ಸರಿಯಾಗಿ ಹೊರಳಿಸಿ ಹೊಂಬಣ್ಣ ಬರೋವರೆಗೂ ಕರ್ಕೋಬೇಕು. ಕರಿಯುವಾಗ ಉರಿ ಸಣ್ಣದಾಗಿನ ಇರಲಿ, ಅಂದರೆ ಪುರಿ ಹೆಚ್ಚು ಗರಿಗರಿಯಾಗಿ ಬರ್ತಾವು. ಅದೇ ರೀತಿ ಎಲ್ಲ ಪುರಿಗಳನ್ನ ಕರೆದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನಾವು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ವಿ. ಅರ್ಧ ಕಪ್ ಗೋಧಿ ಹಿಟ್ಟಿಗೆ 4 ಕಪ್ಪಷ್ಟು ಹಾಲನ್ನು ತೊಗೋಬೇಕು. ಅಂದರೆ ಈ ಹಾಲು ಸುಮಾರು 1 ಲೀಟ್ರಷ್ಟು ಆಗ್ತದ. ಈ ಹಾಲನ್ನು ನಾವು ಕಾಯಿಸ್ಲಿಕ್ಕೆ ಇಟ್ಕೋಬೇಕು. ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರೋಂತಹ ಪುರಿಗಳನ್ನು ಚೂರುಗಳನ್ನಾಗಿ ಮಾಡಿ ಹಾಕಬೇಕು. ನೋಡ್ರಿ ಇಲ್ಲೇ ಪುರಿಗಳು ಎಷ್ಟು ಗರಿಗರಿಯಾಗಿ ಆಗ್ಯಾವು. ಚೂರುಗಳನ್ನ ಬಹಳ ಸಣ್ಣದಾಗಿ ಮಾಡ್ಕೊಳಿಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಇಲ್ಲೇ ಈ ಸೈಜಿನ ಇರಲಿ. ಈಗ ಇವನ್ನ ಕುದಿತಾ ಇರೋ ಹಾಲಿಗೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಹಾಲಲ್ಲಿ ಬೇಯ್ದು ಹಾಲು ಗಟ್ಟಿಯಾಗಿ ಮಂದವಾಗಿ ಆಗಬೇಕು ಪಾಯಸ. ಸುಮಾರು 12ರಿಂದ 15 ನಿಮಿಷದವರೆಗೂ ಸಣ್ಣ ಉರಿನಲ್ಲಿಟ್ಟು ಹಾಲನ್ನು ಕುದಿಸ್ಕೋಬೇಕು. ಅಲ್ಲಿವರೆಗೂ ನಾವು ಬದಿಯಲ್ಲಿ ಒಂದು ಬುಟ್ಟಿನ ಬಿಸಿಗಿಟ್ಕೊಂಡು ಅದರಲ್ಲಿ 1 ಚಮಚದಷ್ಟು ತುಪ್ಪನ ಹಾಕಿ ಸುಮಾರು 4ರಿಂದ 5 ಗೋಡಂಬಿ, ಬಾದಾಮ್ ಮತ್ತು ದ್ರಾಕ್ಷಿನ ಹಾಕಿ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ನ ನಿಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ತೊಗೊಳ್ರಿ. ಹಂಗನ ನೋಡ್ರಿ ಇಲ್ಲಿ ಹಾಲು ಕುದ್ದು ಗಟ್ಟಿ ಆಗ್ಲಿಕತ್ತದ. ಮಧ್ಯದಲ್ಲಿ ತಳ ಹತ್ತದೇ ಇರೋ ಥರ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ನೋಡ್ರಿ ಇಲ್ಲಿ 15 ನಿಮಿಷ ಆದಮೇಲೆ ಎಷ್ಟು ಕರೆಕ್ಟಾಗಿ ಹದವಾಗಿ ಬಂದದ. ನೋಡ್ರಿ ಅಲ್ಲೇ ಕಾಣೋ ಥರ ನಾವು ಮೊದಲು ತೊಗೊಂಡಿರೋದಕ್ಕೂ ಈಗಿರೋದಕ್ಕೂ ಎಷ್ಟು ವ್ಯತ್ಯಾಸ ಅದ. ಈಗ ಇದಕ್ಕೆ ನಾವು 1 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಳ್ಳೋಣ. ಇನ್ನೂ ಹೆಚ್ಚು ಸಿಹಿನ ಇಷ್ಟಪಡ್ತಿದ್ರೆ 1/4 ಕಪ್ಪಷ್ಟವರೆಗೂ ಸೇರಿಸ್ಕೊಳ್ರಿ. ಸ್ವಲ್ಪ ಕಡಿಮೆ ಬೇಕಂದ್ರೆ 3/4 ಕಪ್ಪಷ್ಟು ಸೇರಿಸ್ಕೊಳ್ರಿ. ಸಕ್ಕರೆ ಕರಗೋವರೆಗೂ ಕುದಿಸಿ ಕೊನೆಯದಾಗಿ 1/4 ಚಮಚದಷ್ಟು ಯಾಲಕ್ಕಿ ಪುಡಿ, ತುಪ್ಪದಲ್ಲಿ ಕರೆದಿಟ್ಕೊಂಡಿರೋಂತಹ ಡ್ರೈ ಫ್ರೂಟ್ಸ್ನ ಇದಕ್ಕೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಈ ಪಾಯಸ ಆರಿದ ಮೇಲೆ ಇನ್ನೂ ಹೆಚ್ಚು ಗಟ್ಟಿ ಆಗ್ತದೆ. ಅದಕ್ಕೆ ಈ ಹಂತದಲ್ಲಿರೋವಾಗ್ಲೇ ನಾವು ಗ್ಯಾಸನ್ನು ಬಂದ್ ಮಾಡ್ಕೊಂಡ್ಬಿಡೋಣ. ಪಾಯಸನ 15ರಿಂದ 20 ನಿಮಿಷದವರೆಗೂ ಬಿಟ್ಟು ಸರ್ವ್ ಮಾಡಿರಿ. ಅದರಲ್ಲಿದ್ದರೆ ಪಾಯಸ ಆರಿದ ಮೇಲೇನೂ ಹೆಚ್ಚು ಗಟ್ಟಿ ಆಗಂಗಿಲ್ಲ. ನೋಡ್ರಿ ಇಲ್ಲೇ ನೀವು ನೋಡ್ತಾ ಇರೋ ಥರ ಪಾಯಸ ಎಷ್ಟು ಪರ್ಫೆಕ್ಟಾಗಿ ಬಂದದ. ಒಂದು ವೇಳೆ ಪಾಯಸ ಏನಾದ್ರು ಹೆಚ್ಚು ಗಟ್ಟಿಯಾಗಿತ್ತಂದ್ರೆ ಅದಕ್ಕೆ ಬಿಸಿ ಹಾಲನ್ನು ಸೇರಿಸಿ ಉಪಯೋಗಿಸ್ಕೋಬಹುದು. ಈ ರೀತಿ ಒಂದ್ಸರಿ ಮಾಡಿ ನೋಡ್ರಿ, ಖಂಡಿತ ಇಷ್ಟಪಡ್ತೀರಿ. ನಾ ಮಾಡೋ ರೆಸಿಪಿಗಳೇನ್ರಿ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಲಗೂನ ಸಿಗೋಣ ಅಂತ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.